ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು, ಹಾಗೆ ವಿದ್ಯಾಭ್ಯಾಸಕ್ಕೆ ಏನೋ ಅನನುಕೂಲವಾಗ್ತಕ್ಕಂಥದ್ದು, ವಿದ್ಯೆಗೆ ಓದುವುದಕ್ಕೆ ಪೂರಕವಾದಂತಹ ವಾತಾವರಣವೋ ಅಥವಾ ಬೇಕಾದಂತಹ ಕೆಲವು ಪರಿಕರಗಳೋ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡದೇ ಇರತಕ್ಕಂತಹ ಒಂದು ಜನರ ಸಂಪರ್ಕವೋ ಇವೆಲ್ಲವೂ ಕೂಡ ಒಟ್ಟಿಗೆ ಸೇರುವಂಥದ್ದು, ಅಥವಾ ಬೇರೆ ಬೇರೆ ಹವ್ಯಾಸಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಬರುವಂಥದ್ದು ವಿದ್ಯಾಭ್ಯಾಸದ ಹಿನ್ನಡೆಗೆ ಇವೆಲ್ಲ ಕಾರಣವಾಗ್ತಕ್ಕಂಥದ್ದು. ಆದರೆ ಓದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಬೇರೆ ಬೇರೆ ಚಟುವಟಿಕೆಗಳು ಏನಾದರೂ ಇದೆ ಅಂತಂದರೆ ಅವೆಲ್ಲವೂ ಕೂಡ ಓದಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಬಾರದು ಅನ್ನುವಂಥದ್ದು. ನಕಾರಾತ್ಮಕವಾದಂತಹ ವಿಚಾರಗಳಿಂದ ಸಮಯ ವ್ಯರ್ಥವಾಗತ್ತೆ. ಬೇಡದೇ ಇರುವಂತಹ ಯೋಚನೆಗಳೇ, ಬೇಡದೇ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಹಾಗಾಗಿ ದಿನ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಬೇಡದೇ ಇರುವಂತಹ ವಿಷಯದಲ್ಲೇ ಹೆಚ್ಚಿನ ಆಸಕ್ತಿ ನಿಮಗೆ ಇರುವಂಥದ್ದಾಗುತ್ತೆ. ವಸ್ತುಗಳ ಖರೀದಿಯ ವಿಚಾರದಲ್ಲಿ ಚರ್ಚೆ, ಅವಮಾನ, ಜಗಳ ಇವೆಲ್ಲವೂ ಕೂಡ ಆಗುತ್ತೆ. ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳೋದಕ್ಕೆ ಹೋಗ್ತೀರಿ, ಅದರ ಬಗ್ಗೆ ಇಲ್ಲಸಲ್ಲದ ಚರ್ಚೆಗಳನ್ನು ಮಾಡ್ತೀರಿ, ಅದರಿಂದೇನೋ ಜಗಳ ಮಾಡ್ತೀರಿ, ಅಲ್ಲಿ ಅವಮಾನವಾಗುತ್ತೆ. ಆಮೇಲೆ ವಸ್ತುವನ್ನು ಖರೀದಿನೂ ಕೂಡ ಮಾಡೋಕ್ಕಾಗುತ್ತೋ ಇಲ್ವೋ ವಾಪಸ್ ಬರ್ತೀರಿ. ವಸ್ತುವನ್ನು ಚರ್ಚೆ ಮಾಡಿ ಕೊಂಡುಕೊಳ್ಳುವಂತಹದ್ದು ಒಳ್ಳೆಯದೇ, ಆದರೆ ಆ ವಸ್ತುವಿನ ವಿಷಯವನ್ನು ಒಂದಷ್ಟಾದರೂ ಸರಿಯಾಗಿ ತಿಳ್ಕೊಳ್ಬೇಕಲ್ಲ. ಅದಿಲ್ಲದೆ ಸುಮ್ಮನೆ ಚರ್ಚೆ ಮಾಡಿದರೆ, ಇಲ್ಲ ಬೇರೆಯವರು ಹೇಳಿದ್ದನ್ನು ಸ್ಪಷ್ಟವಾಗಿ ಕೇಳಬೇಕಾಗುತ್ತೆ. ಈ ಎರಡೂ ಇಲ್ಲದೆ ಇದ್ದಾಗ ಜಗಳಕ್ಕೆ ಕಾರಣ ಆಗುವಂಥದ್ದು. ಬೇರೆಯವರನ್ನು ಯಾವಾಗಲೂ ಕೂಡ ಮಾತಿನಿಂದ ಅವಮಾನ ಮಾಡ್ತಕ್ಕಂಥದ್ದು ನಿಮಗೆ ಇರುವಂತಹ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳಬೇಕು. ಅದನ್ನು ದೂರ ಮಾಡಿಕೊಳ್ಬೇಕು. ಯಾರು ಏನೇ ಮಾತಾಡಿದ್ರು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಮಾತಾಡೋದು, ಆ ಮಾತಿನಿಂದ ಅವರಿಗೆ ಅವಮಾನ ಮಾಡೋದು, ಬೇರೆಯವರನ್ನ ತೇಜೋವಧೆ ಮಾಡುವಂಥದ್ದು, ಇದು ಅಭ್ಯಾಸವಾಗಬಾರ್ದು. ಆ ರೀತಿ ಅಭ್ಯಾಸ ಇರುವಂಥವರು ಅದನ್ನು ಆದಷ್ಟು ದೂರ ಮಾಡಿಕೊಳ್ಬೇಕು, ಕಡಿಮೆ ಮಾಡಿಕೊಳ್ಬೇಕು. ಒಂದು ಒಳ್ಳೆಯ ದಿವಸದಲ್ಲಿ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಅರ್ಥ. ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ. ಯಾವ ಮಾತಾಡಿದರೂ ಕೂಡ ಮನೆಯಲ್ಲಿ ಸಮಾಧಾನ, ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ. ಆತುರಾತುರವಾದಂತಹ ಮಾತುಗಳಿಂದ ತಪ್ಪಾಗಬಹುದು. ಏನೋ ಬಾಯಿ ತಪ್ಪಿ ಮಾತಾಡದೆ ಅಂತ ಹೇಳಿ ಆಮೇಲೆ ಕ್ಷಮೆಯನ್ನು ಕೇಳುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು ಅಂತ ಹೇಳುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಸರ್ವವ್ಯಾಪಿಯಾದಂತಹ ವಿಷ್ಣು ನಿಮಗಿರತಕ್ಕಂತಹ ಎಲ್ಲ ನ್ಯೂನತೆಗಳನ್ನು ದೂರ ಮಾಡಲಿ. ಶುಭವಾಗಿ. ವೃಷಭ ರಾಶಿ. ಯಾವ ವಿಷಯವನ್ನೂ ಕೂಡ ಸತ್ಯಕ್ಕೆ ಸಾಮೀಪ್ಯವಾಗಿ ಕುರಿತು ಚರ್ಚೆ ಮಾಡಬೇಕು. ನನಗೆ ಗೊತ್ತಿರತಕ್ಕಂತಹ ವಿಷಯವೇ ಸತ್ಯ ಅಂತ ಹೇಳಿ ವಾದ ಮಾಡುವಂಥದ್ದಿದೆಯಲ್ಲ, ಅದರಲ್ಲೂ ಮೊಂಡುತನ ಮಾಡುವಂಥದ್ದಿದೆಯಲ್ಲ, ಅದು ಒಳ್ಳೆಯದಲ್ಲ. ಅದು ತಾರಕಕ್ಕೇರಿದಾಗ ವಿಷಯ ಜಗಳಕ್ಕೆ ಅವಕಾಶವಾಗುತ್ತೆ. ವೈಯಕ್ತಿಕವಾದಂತಹ ನಿಂದನೆಗಳಿಗೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ. ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಮಾತುಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಅಭಿಪ್ರಾಯ ಭೇದಗಳು ಪ್ರಬಲವಾಗುತ್ತೆ. ಆಗ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಸರಿ ಅಥವಾ ಸಮಾಧಾನ ಅಂತ ಹೇಳಿ ಅನಿಸೋದಿಲ್ಲ. ತದ್ವಿರುದ್ಧವಾಗಿ ಉತ್ತರವನ್ನು ಕೊಡುವಂಥದ್ದು, ತದ್ವಿರುದ್ಧವಾಗಿ ಜವಾಬನ್ನು ನೀಡ್ತಕ್ಕಂಥದ್ದು ಇಲ್ಲಿ ನಡೆಯುವಂಥದ್ದಾಗುತ್ತೆ. ಕುಟುಂಬದ ಮೂಲವನ್ನು ಸರಿಯಾಗಿ ಹುಡುಕಿ ತಿಳಿದು ಸರಿಪಡಿಸ್ಕೊಳ್ಬೇಕು. ನಮ್ಮ ಹಿಂದಿನವರು ಯಾರು, ಏನು ಎತ್ತ, ಕೆಲವರು ಕೇಳ್ಬೋದು ಇದರಿಂದ ಪ್ರಯೋಜನ ಏನು ಅಂತ. ಹಾಗಲ್ಲ. ಆಚರಣೆಗಳು ಅಂತ ಬಂದಾಗ, ಧರ್ಮದ ಚೌಕಟ್ಟಿನಲ್ಲಿ ಬಂದಾಗ, ನಮ್ಮ ಆಚರಣೆಗಳು ಪದ್ಧತಿಗಳು ಬದಲಾದಾಗ ನಮಗೆ ಗೊತ್ತಿಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳನ್ನು, ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದನ್ನು ಹುಡುಕುವಂಥದ್ದೇ ಒಂದು ದೊಡ್ಡ ಸವಾಲಾಗುತ್ತೆ ನಮ್ಮಂತಹ ಜ್ಯೋತಿಷ್ಕರಿಗೆ. ಆ ರೀತಿ ಆದಾಗ ಈ ಕೆಲವು ವಿಚಾರಗಳನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇರುವಂಥದ್ದಾಗುತ್ತೆ. ದೀರ್ಘಕಾಲದ ತೊಂದರೆಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿನ ಚೇತರಿಕೆ ನಿಮಗೆ ಕಾಣುವಂಥದ್ದಿದೆ. ಅನಗತ್ಯವಾದಂತಹ ವಸ್ತು ವಿಷಯ ಇದಕ್ಕೆ ಜಗಳ ಆಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಕೆಟ್ಟ ಸ್ವಭಾವ ಏನಿದೆ ಅದನ್ನು ದೂರ ಮಾಡಿಕೊಳ್ಳಿ. ಕೆಟ್ಟದಾಗಿ ವರ್ತಿಸ್ತಕ್ಕಂಥದ್ದನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆದು ಹೋದರೆ ನಿಮಗೆ ಅನುಕೂಲ ಇದೆ ಎನ್ನುವಂಥದ್ದು. ಸಾಲಗ್ರಾಮ ಸ್ವರೂಪಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ.
ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ವಿಷಯಗಳು ಚರ್ಚೆಗೆ ಅಂತ ಹೇಳಿ ಸಿದ್ಧ ಮಾಡ್ಕೊಳ್ತೀರಿ. ಈ ವಿಷಯವನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ನಾನು ನಿಷ್ಕರ್ಷೆ ಮಾಡಬೇಕು, ಸರಿಯಾದಂತಹ ತೀರ್ಮಾನಕ್ಕೆ ಬರಬೇಕು ಅಂತಾದರೆ ನನಗೆ ವಿಷಯ ಗೊತ್ತಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಇರ್ತೀರಿ. ಸಾಯಂಕಾಲ ಅದಕ್ಕೆ ಅನುಕೂಲಗಳು ಆಗುವಂತಹದ್ದು. ಸ್ಥಿರ ಮನಸ್ಸಿಲ್ಲದೆ ಅನೇಕ ಗೊಂದಲಗಳಿಗೆ ಇಡೀ ದಿನ ನೀವು ಸಿಗಹಾಕ್ಕೊಂಡ್ಬಿಡ್ತೀರಿ. ಸರಿಯಾದಂತಹ ಮನಸ್ಸಿರಬೇಕು. ಮೊದಲು ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ಲ. ಗೊಂದಲಗಳ ಇತ್ಯರ್ಥ ಆಗಬೇಕಾದ್ರೆ ಮನಸ್ಸು ದೃಢವಾಗಿರಬೇಕು. ಅದರ ಬಗ್ಗೆ ವಿಷಯ ತಿಳಿಬೇಕು, ಚರ್ಚೆಯನ್ನು ಮಾಡಬೇಕು, ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಎಷ್ಟೇ ನಯವನ್ನು ನೀವು ತೋರಿಸಿದ್ರೂ ಕೂಡ ನಿಮ್ಮ ಹಿಂದೆ ಏನೋ ಕಪಟ ಇದೆ ಅಂತ ಹೇಳಿ ಜನಕ್ಕೆ ಅನುಮಾನ ಬರುತ್ತೆ. ಹಾಗಾಗಿ ನೀವು ಎಷ್ಟು ವಿನಯವಾಗಿ ನಡ್ಕೊಳ್ತಿರೋ ಆ ಕ್ಷಣದಲ್ಲಿ ಮಾತ್ರ ನಿಮಗೆ ಅದಕ್ಕೆ ಸಂದಾಯವಾಗಬೇಕಾದಂತಹ ಗೌರವ ಇರುತ್ತೆ ಅನ್ನುವಂಥದ್ದು. ಅದನ್ನು ನೀವು ದೀರ್ಘಕಾಲವಾಗಿ ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಜೊತೆಗಿದ್ದಂತಹ ಸ್ನೇಹಿತರು ನಿಮ್ಮ ಸ್ವಭಾವದಿಂದ ದೂರವಾಗ್ತಾರೆ. ಯಾವ ಕ್ಷಣದಲ್ಲಿ ನೀವು ಹೇಗೆ ಬದಲಾಗ್ತೀರಿ ಅನ್ನುವಂತಹ ಅನುಮಾನ ಅವ್ರನ್ನೆಲ್ಲ ಕಾಡುವಂಥದ್ದಾಗಬಹುದು. ದಿನದ ಆರಂಭದಲ್ಲಿ ನಿಮಗೆ ತೊಂದರೆ ಅಥವಾ ಬೇಸರ ಅಂತಕ್ಕಂಥದ್ದು ಇರುತ್ತೆ. ಕಾಲಕ್ರಮೇಣ ಸಾಯಂಕಾಲದ ಹೊತ್ತಿಗೆ ಅವೆಲ್ಲ ಸರಿಯಾಗುವಂಥದ್ದು. ನಿಮ್ಮ ಮನಸ್ಸು ಅಧೈರ್ಯದಿಂದ ಕೂಡಿರುತ್ತೆ. ಯಾವುದರಲ್ಲೂ ಕೂಡ ಧೈರ್ಯ ಇರೋದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಭಗವದ್ಗೀತಾ ಶ್ಲೋಕವನ್ನು ಪಠನೆ ಮಾಡಿ. ಕೃಷ್ಣಾರ್ಜುನರ ಸಂವಾದ ನಿಮಗೆ ಧೈರ್ಯವನ್ನು ತರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕೆಲವಷ್ಟು ವಿಚಾರಗಳಲ್ಲಿ ಮನೆಯವರು ನಿಮ್ಮನ್ನು ಯಾವುದೇ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಪರಿಗಣಿಸೋದಿಲ್ಲ. ನಿಮ್ಮನ್ನು ಬಿಟ್ಟು ಒಂದಷ್ಟು ನಿರ್ಧಾರಗಳನ್ನು, ಚರ್ಚೆಗಳನ್ನು, ಮಾತುಗಳನ್ನು ಆಡ್ತಾರೆ. ಕೆಲವು ತೀರ್ಮಾನಗಳು ನೀವಿಲ್ಲದೇ ಇದ್ದಾಗಲೋ ಅಥವಾ ನಿಮ್ಮ ಗಮನಕ್ಕೆ ಬರದೇನೋ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಗಮನಿಸ್ಕೊಳ್ಬೇಕು. ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅವಮಾನ ಮಾಡ್ಕೊಳ್ತೀರಿ. ಅದು ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ಅವರ ವಯಸ್ಸಿಗೆ ಅನುಗುಣವಾದಂತಹ ನಡವಳಿಕೆ ಇದೆಯಾ, ಅವರವರ ಕರ್ತವ್ಯವನ್ನು ವಯಸ್ಸಿಗೆ ಅನುಗುಣವಾಗಿ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಗಮನದಲ್ಲಿರಬೇಕು. ಯಾಕೆ ಅಂತಂದರೆ ಮಕ್ಕಳನ್ನು 5 ವರ್ಷಗಳ ಕಾಲ ಬಹಳ ಮುದ್ದಾಗಿ ಬೆಳೆಸಬೇಕು. ನಂತರದ 10 ವರ್ಷಗಳಲ್ಲಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು, ಸರಿಯಾದಂತಹ ಮಾತುಗಳನ್ನು ಹೇಳಿ ಅವರಿಗೆ ಒಂದು ರೀತಿಯಲ್ಲಿ ಶಿಕ್ಷೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಲ್ಲಿ ಮಕ್ಕಳನ್ನು ಬಹಳ ಕಠಿಣವಾದಂತಹ ಪರಿಶ್ರಮದ ಜೊತೆಯಲ್ಲಿ ಬೆಳೆಸಬೇಕು. 15 ವರ್ಷ ಪೂರ್ಣ ಆಗಿ 16ನೇ ವರ್ಷಕ್ಕೆ ಮಕ್ಕಳು ಕಾಲಿಡ್ತಿದ್ದಾರೆ ಅಂತ ಆದರೆ ಅವರನ್ನು ಸ್ನೇಹಿತರಂತೆ ನಾವು ನೋಡಿಕೊಳ್ಬೇಕಾದಂಥದ್ದು ಅಂತ ಹೇಳಿ ಶಾಸ್ತ್ರ ಆದೇಶ ಮಾಡುತ್ತೆ. ಆದರೆ ಆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳ ಬಗ್ಗೆ ಇರತಕ್ಕಂತಹ ಕಾಳಜಿಯಿಂದ ಅವರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಮದುವೆ ವಿಚಾರ ಚರ್ಚೆ ಆಗುವಂತಹ ಒಂದು ಯೋಗ ಮನೆಯಲ್ಲಿ ಕಾಣ್ತಾ ಇದೆ. ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ನಿಮ್ಮ ಕೆಲಸದ ಒತ್ತಡವನ್ನು ಬೇರೆಯವರಿಗೆ ವಹಿಸಬೇಡಿ. ನೀವೇ ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ ಆ ಕೆಲಸ ಸರಿಯಾಗತ್ತೆ ಅನ್ನುವಂಥದ್ದು. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.